ಅಯ್ಯೋ 11 ಗಂಟೆ ಆಯಿತು, ಮಲ್ಕೊಳ್ಳೋ ಟೈಮ್ ಆಯ್ತಲ್ಲ. ವೆಯ್ಟ್, ಎಲ್ಲಿಂದ ಬಂತು ಈ ಫುಡ್ಡು? ನಾನು ಇವಾಗಷ್ಟೆಲ್ಲ ಕೆಲಸ ಮುಗಿಸಿದ್ನಲ್ಲ. ಇವ್ನು ಯಾವಾಗಲೂ ಹಂಗೆ ಲೇಟಾಗಿ ತಿಂತಾನೆ, ಟೈಮ್ ಸರಿಯಾಗಿ ಯಾವತ್ತೂ ತಿನ್ನಲ್ಲ, ನನ್ನ ಮಲ್ಗಕ್ಕೆ ಬಿಡಲ್ಲ. ಅಯ್ಯೋ. ಅಯ್ಯೋ ಸರಿ ಆಯ್ತು, ಈಗ ನನ್ನ ಕೆಲಸ ಶುರು ಮಾಡಬೇಕು ಅನಿಸುತ್ತೆ. ಇನ್ನೇನು ಮಾಡೋದು? ಏನಿದು ಗೊರ್ಕೆ ಸೌಂಡ್ ಬರ್ತಾ ಇದೆ? ಮಲ್ಕೊಂಡ್ಬಿಟ್ನಾ? ನಾನು ಒಬ್ಬನೇ ಹೆಂಗೆ ಕೆಲಸ ಮಾಡಲಿ ಇವಾಗ? ಅಯ್ಯೋ, ಯಾವಾಗಲೂ ಹಂಗೆ ಲೇಟಾಗಿ ತಿಂತಾನೆ, ಬೇಗ ಮಲ್ಕೊಳ್ತಾನೆ. ಹೋಗಲಿ ಬಿಡು, ನಾನು ಮಲ್ಕೊಳ್ತೀನಿ, ನಾನೇನು ಮಾಡೋಕ್ಕಾಗತ್ತೆ. ಅಯ್ಯೋ, ಹೆಂಗೆ ಹೋಗ್ತಿದೆಯಲ್ಲ, ಹೊಟ್ಟೆ ನೋವ್ತಾ ಇದೆ, ಎದೆ ನೋವ್ತಾ ಇದೆ, ತೇಗ್ ಬರ್ತಾ ಇದೆ, ಹೆಂಗೆ ಹೋಗ್ತಾ ಇದೆ. ಬೇಗ ಡಾಕ್ಟರ್ ಹತ್ರ ಹೋಗ್ಬೇಕು ನಾನು ಇವಾಗ. ಡಾಕ್ಟರ್, ನನಗೆ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ತೇಗ್ ಬರ್ತಾ ಇದೆ, ಎದೆ ನೋವು ಬರ್ತಾ ಇದೆ, ಹೊಟ್ಟೆ ಎಲ್ಲ ಒಂಥರ ಹಿಂಸೆ ಆಗ್ತಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ರಾತ್ರಿ ಹೊತ್ತು ಲೇಟಾಗಿ ಊಟ ಮಾಡ್ತಾ ಇದ್ದೀರಾ, ಮತ್ತು ಊಟ ಮಾಡಿದ ತಕ್ಷಣ ಮಲ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಈ ಥರ ತೊಂದರೆ ಆಗ್ತಾ ಇದೆ. ಯಾವತ್ತು ನೀವು ಊಟ ಮಾಡಿದ 1 ಅವರ್ ಅಥವಾ 2 ಅವರ್ ಆದಮೇಲೆ ನಿದ್ದೆ ಮಾಡಬೇಕು. ಸೊ ಆದಷ್ಟು ಲೇಟಾಗಿ ಊಟ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ಗೊತ್ತಾಯ್ತಾ?